आप देख रहे हैं 7 न्यूज। मैं आपके साथ मोहम्मद सलमान जुनैदी। ನಮ್ಮ ಮಾನ್ಯ ಹತ್ನಾಳ್ ಸಾಹೇಬರು ಈಗ ಪ್ರತಿಯೊಂದು ಸಭೆ ಒಳಗೆ ಏನದ ಮೊನ್ನೆನ ಹಿಜಾಬದ ವಿಷಯ ಬರ್ತಲ್ಲ. ಸರ್ಕಾರ ಹಿಜಾಬ ಮತ್ತು ಜನಿವಾರ ಆಗ್ಲಿ ಅಥವಾ ಮೊದಲು ಏನು ಪಾರಂಪರಿಕವಾಗಿ ನಡೆದಂತ ಒಂದು ಕೆಲವೊಂದು ವಿಷಯವನ್ನು ಶಾಲೆಗಳಲ್ಲಿ ಅದನ್ನು ಜಾರಿಗೊಳಿಸ್ಯಾರ. ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ನಾನು ಕೇಸರಿ ಶಾಲ್ ಹಂಚ್ತೀನಿ, ಅಟೆಂಡೆನ್ಸ್ ಒಳಗೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ರಿ. ಅಂದ್ರೆ ಇದು ಒಬ್ಬ ಜನಪ್ರತಿನಿಧಿ ಜವಾಬ್ದಾರಿ ಅಂತ ಮನುಷ್ಯ. ಇವತ್ತು ಮಕ್ಕಳಿಗೆ ಯಾವ ರೀತಿ ಒಂದು ಉಪದೇಶ ಮಾಡ್ಬೇಕು, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾವ ರೀತಿ ವಿಚಾರ ಮಾಡ್ಬೇಕು, ಅದು ಬಿಟ್ಟು ಪ್ರತಿನಿಧಿ ಯಾಕೆ ನಿಮ್ಗ ಎಷ್ಟು ಸಂಘ ಸಂಸ್ಥೆಗಳದಾವ. ಮೊದಲು ನೀವು ಅಲ್ಲಿ ಯಾರೇ ಒಂದು ಪಠ್ಯ ಪುಸ್ತಕ ಹಂಚ್ರಿ ಮೊದಲು, ಮತ್ತೊಂದು ಲ್ಯಾಪ್ಟಾಪ್ ಕೊಡ್ರಿ, ಕಂಪ್ಯೂಟರ್ ಮಕ್ಕಳಿಗೆ ಏನ್ ಬೇಕಾಗಿ ಅದು ಬಿಟ್ಟು ನೀವು ಸರ್ಕಾರದ ಒಂದು ಇಂಥವಕ್ಕೆ ಏನ್ ಇದ್ರ ಬಗ್ಗೆ ಮಕ್ಕಳ ಒಳಗೆ ಈಗ ಯಾವ ಇವನಂಗೆ ಒಬ್ಬ ಹುಚ್ಚ ಅವ್ರೆ. ಈಗ ಅಟೆಂಡೆನ್ಸ್ ಕೊಡುವಾಗ ಜೈ ಭೀಮ್ ಅಂತ ಹೇಳ್ರಿ, ಅಥವಾ ಅಲ್ಲಾ ಅಕ್ಬರ್ ಅಂತ ಹೇಳ್ರಿ, ಅಥವಾ ಇನ್ನಿತರ ಜೈ ಸಂಗೊಳ್ರಾಯಣ್ಣ ಅಂತ ಹೇಳಿ ಈ ರೀತಿ ಇವನಂಗೆ ಹುಚ್ಚುಗಳು ಕೆಲವರು ಯಾರು ಈ ರೀತಿ ಉಂಟು ಮಾತುಗಳು ಕೇಳಿ ಅದೇ ರೀತಿ ಎಲ್ಲಾ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ರೆ ಗತಿ ಏನಾಗ್ತದೆ. ಅದಕ್ಕೆ ಒಬ್ಬ ಜವಾಬ್ದಾರಿ ಜನಪ್ರತಿನಿಧಿ ಒಬ್ಬ ಹಿರಿಯ ರಾಜಕಾರಣ ಆಗಿ ಇವನಿಗೆ ಮಕ್ಕಳಿಗೆ ಯಾವ ರೀತಿ ಅವ್ರ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕು, ಅವ್ರ ಮಕ್ಕಳದ ಶಿಕ್ಷಣ ಬಗ್ಗೆ ವಿಚಾರ ಮಾಡ್ಬೇಕು. ಅವ್ರು ಹಿಜಾಬ್ ಹಾಕೊಂಡು ಇದು ಮಾಡಿದ್ರ ನಾ ಜೀವನ ಕೇಸರಿ ಶಾಲಾ ಅಂತೀನಿ, ನೀವು ಜೈ ಶ್ರೀರಾಮ್ ಹೇಳ್ರಿ, ಅದು ಈ ರೀತಿ ಹೇಳಿದ್ರಿಂದ ಇವ್ರು ಏನ್ ಸಂದೇಶ ಕೊಡ್ಲಿಕ್ಕೆ ಹೊಂಟಿದ್ದಾರೆ ಇವರು. ಇವತ್ತು ಹಂಗಾದ್ರೆ ನೀವು ಒಂದು ಕೆಲಸ ಮಾಡ್ರಿ, ನಿಮ್ಮ ಸಂಸ್ಥೆಯಿಂದ ಮೊದಲೇ ಒಂದು ಪ್ರಾರಂಭ ಮಾಡಿಬಿಡ್ರಿ. ಯಾಕಂದ್ರೆ ನಿಮ್ದೇ ಒಂದು ಶಿಕ್ಷಣ ಒಂದು 10-12 ಶಿಕ್ಷಣ ಸಂಸ್ಥೆಗಳು ನಿಮ್ಮ ಅಧ್ಯಕ್ಷತೆಗಳು ನಡೀತಾವ. ಏನು ಮೊದಲು ಅದರಿಂದ ನೀವು ಅಲ್ಲಿ ಪ್ರಾರಂಭ ಮಾಡ್ರಿ. ಆಮೇಲೆ ಮತ್ತೆ ಬೇಕಾದ್ರೆ ಬೇರೆ ಬೇರೆ ಜಿಲ್ಲಾ ರಾಜಕೀಯ ವಿಚಾರ ಮಾಡಾಕತ್ತೀರಿ. ಅದ್ರ ಜೊತೆಗೆ ಏನದ, ಈಗ ಹಿಜಾಬ್ ಹಾಕೊಂಡು ಬರೋರಿಗೆ ಒಂದು ನನ್ನ ಬಲ್ಲಿ ಯಾರು ಹಿಜಾಬ್ ಹಾಕೊಂಡ್ ಬರ್ತಾರ ನನ್ನ ಬ್ಯಾಂಕಿಗೆ ಡಿಪಾಸಿಟ್ ಇರ್ಬಾರ ಅಂತ ಹೇಳ್ರಿ. ಯಾರು ಗಾಡಿದವರು ಟೊಪ್ಪಿದವರು ನನ್ನ ಬ್ಯಾಂಕಿಗೆ ಸನಿ ಬರ್ಬೇಡ ಅಂತ ಹೇಳ್ರಿ. ಮತ್ತು ನಮ್ಮ ಆಸ್ಪತ್ರೆಗೆ ಇಲ್ಲಿ ಅಲ್ಲಿ ಯಾರೋ ಪೇಷಂಟ್ಗಳಾಗ್ಲಿ ಡಾಕ್ಟರ್ಗಳು ಯಾರು ಹಿಜಾಬ್ ಹಾಕೊಂಡವರು ಗಾಡಿ ಟೊಪ್ಪಿದವ್ರು ಬರ್ಬೇಡ ಅಂತ ಹೇಳ್ರಿ. ನಮ್ ಜನತಾ ಬಜಾರ್ಕ ಹೈಪರ್ ಮಾರ್ಟಿಗೆ ಒಂದು ಫಲಕ್ ಹಾಕಿಬಿಡ್ರಿ ಅಲ್ಲಿ ಹೊರಗ. ಮೊದಲು ನಿಮ್ಮಿಂದ ನಿಮ್ ಸಂಸ್ಥೆಯಿಂದ ಪ್ರಾರಂಭ ಆಗ್ಲಿ. ಒಂದು ಹೈಪರ್ ಮಾರ್ಟ್ ಒಳಗೆ ಯಾರು ವ್ಯವಹಾರ ನಂಬಲ್ಲಿ ಹಿಜಾಬ್ ಹಾಕೊಂಡವ್ರು ಟೊಪ್ಪಿ ಗಾಡಿ ಹಾಕೊಂಡವ್ರು ನಂಬಲ್ಲಿ ವ್ಯವಹಾರ ಮಾಡ್ಬೇಕು, ತಗೋಬೇಡ್ರಿ, ಏನು ಬರ್ಬೇಡ್ರಿ ವ್ಯವಹಾರ ಅಂದ್ರ ರೊಕ್ಕ ಹಣ ಗಳಿಸ್ಲಿಕ್ಕೆ ಎಲ್ಲಾ ಬೇಕು. ಈ ರೀತಿ ಸಾರ್ವಜನಿಕ ಭಾಷಣ ಮಾಡಿ ಯುವಕರಿಗೆ ಇನ್ನಿತ ಜನರಿಗೆ ತಪ್ಪು ಮಾಹಿತಿ ಕೊಡೋದು ಪ್ರಚೋದನಕಾರಿ ಈ ರೀತಿ ಹೇಳೋದ್ರಿಂದ ನೀವು ಸ್ವಂತ ನಿಮ್ಮ ಸಂಸ್ಥೆಯಿಂದ ನೀವಾಗಿ ಮೊದಲು ಪ್ರಾರಂಭ ಮಾಡಿರಿ. ಇವೆಲ್ಲ ಇದರಿಂದ ಏನು ಆಗ್ತಾನೋ ಬಹಳ ಮುಂದಿನ ಬರೀ ತನ್ನ ರಾಜಕೀಯ ವಿಚಾರ ಚಪ್ಪಾಳೆ ತಾಳಿ ಟೀಕೆ ಸಲುವಾಗಿ ನೀವು ಏನ್ ಬೇಕಾದ್ರೆ ಹೇಳಿದ್ರ ಇದು ಸಮಾಜ ಒಳಗೆ ಒಂದು ಶಾಂತಿ ಮೂಡುವಂತ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಅವರಿಗೆ ಮತ್ತೊಮ್ಮೆ ನಮ್ದು ಏನು ವಿನಂತಿ ಇತ್ತಂದ್ರ, ನೀವು ನಿಮ್ಮ ಸಂಸ್ಥೆಯಿಂದ ಇದು ಮೊದಲು ಪ್ರಾರಂಭ ಮಾಡ್ಬೇಕು. ಒಂದು ಮತ್ ಇಂಥವೇನ್ ಅದಾವಲ್ಲ ಈ ವಿಷಯಗಳು ಏನದ, ಈ ಜೈ ಶ್ರೀರಾಮ್ ಹೇಳುವಾಗ್ಲಿ ಅಥವಾ ಕೇಸರಿ ಶಾಲ್, ನಮಗೂ ಅದಕ್ಕೆ ನಾವು ಕೇಸರಿ ಶಾಲ್ ಎಲ್ಲರಿಗೂ ಅದು ಯಾವ ತರದ್ದು ಎಲ್ಲಿ ಕೇಸರಿ ಶಾಲ್ ಉಪಯೋಗ ಮಾಡ್ಬೇಕು ಅನ್ನೋದು ಅಷ್ಟು ಜ್ಞಾನ ಇಲ್ಲ. ಈಗ ಮಕ್ಕಳಲ್ಲಿ ಸಹಿತ ಇದೇ ತರ ನೀವು ರೀತಿ ಒಂದು ವಿಷ ಬೀಜ ಬಿತ್ತಿದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಕೂಡ ಇದು ಒಂದು ಪ್ರಚೋದನೆ ಆಗಿ ಅಥವಾ ಇದು ಒಂದು ಬೇರೆ 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 ಒಂದು ಸಂದೇಶಗಳು ಹೋಗ್ತಾವ. ಅದಕ್ಕಾಗಿ ಇಂಥ ವಿಷಯಗಳಿಗೆ ಯಾರು ಚೆನ್ನಾಗ್ಲಿ ನಮ್ಮ ವಿದ್ಯಾರ್ಥಿಗಳಾಗ್ಲಿ ಇವು ಏನ್ ಯತ್ನ ಹೇಳುವಂತ ಹೇಳಿಕೆಗಳಿಗೆ ಯಾರು ಕಿವಿ ಕೊಡದೆ ಏನು ನಿಮ್ಮ ಅಭ್ಯಾಸದ ಬಗ್ಗೆ, ನಿಮ್ಮ ಶಿಕ್ಷಣದ, ನಿಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕು. ಇಂಥ ಕ್ಷುಲ್ಲಕ ರಾಜಕಾರಣಿಗಾಗಿ, ತನ್ನ ಕುರ್ಚಿಗಾಗಿ, ಚಪ್ಪಾಳೆಗೋಸ್ಕರ ಇಂಥ ಹಲವಾರು ಏನದ ತನ್ನ ಒಂದು ತನ್ನ ವಾವ ಮಾಡ್ಕೊಳ್ಳಕ್ಕಿಂತ ಹೇಳಿಕೆ ಕೊಡೋದ್ರಿಂದ ಇದು ಎಲ್ಲಾ ರೀತಿಯಿಂದ ಒಂದು ಒಳ್ಳೇದಾಗುದಿಲ್ಲ. ಇದು ಬಹಳ ತಪ್ಪು ಸಂದೇಶ ಮೂಡ್ತಂತ ಹೇಳಿ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೀನಿ. ಮತ್ತು